ಅಕ್ಕ ನಾನು ತಮ್ಮ ಹೀಗೆ ಕೂತ್ಕೊಳ್ಳೋದು. ಅಕ್ಕ ಆಗಿ ತಮ್ಮ ಆಗಿ ಅಕ್ಕ ಆಗಿ ನಾವರವರೆ ನಂಗೆ ನಿದ್ರೆ ಬಂದಾಯ್ತು. ನನಗೆ ಆಗ ಜೋರು ನಿದ್ರೆ ಆಗಿತ್ತು. ಮಾಡಿ ನಮ್ಗೆ ನಿಜವಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಸಂಗೀತ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಹೋದ ಆ ಕಾಲದಲ್ಲಿ ಸಾಪ ಹೇಳುವಾಗಂತೂ ನಿದ್ದೆನೇ ಬರ್ತಿತ್ತು. ಅದು ಒಂದು ಸ್ವಲ್ಪ ಹೊತ್ತಾ, ಬೆಳಗ್ಗೆ ಸಂಜೆ 7 ಗಂಟೆ ಕೂತ್ರೆ 10 ಗಂಟೆ ತನಕ. ಅದೇ ನಮ್ಮನೇಲಿ ಯಾವಾಗ ಹೇಗಿತ್ತು ಅಂದರೆ ಮಧ್ಯರಾತ್ರಿಗೆ ಬಂದ್ಬಿಡ್ತಿದ್ರು. ಆವಾಗೆಲ್ಲ ಬಸ್ಸೆಲ್ಲ ಬಸ್ಸಿಗೆ ಬರೋದು ರಾತ್ರಿ ಆಗ್ತಿತ್ತು. ಅವ್ರು ಬಂದಾಗ ರಾತ್ರಿ ಆದ್ರೂ ನಮ್ಮಲ್ಲಿ ಒಂದು ದನ ಇತ್ತು. ಆ ದನ ರಾತ್ರಿನೂ ಎಷ್ಟೊತ್ತಿಗೆ ಹೋದ್ರೂ ಹಾಲು ಕೊಡ್ತಿತ್ತು. ಏನಾದ್ರು ತೊಂದರೆ ಆದರೆ ಇಲ್ಲೇ ಬಂದಿರ್ತಿದ್ರು ನಮ್ಮ ಮನೆಯಲ್ಲಿ. ಎಷ್ಟು ಜನ ಸ್ಕೂಲಿಗೆ ಹೋಗ್ಲಿಕ್ಕೆ ಮಕ್ಕಳಿದ್ರು. ಚಹಾ ಕುಡ್ದಾದ್ಮೇಲೆ 7-7:30 ಚಹಾ ಕುಡ್ದಾದ್ಮೇಲೆ 10 ಗಂಟೆ ಮತ್ತೆ ಊಟ ನಮ್ಮ ಮನೆಯಲ್ಲಿ, ಬೆಳಗಿನ ಊಟ. ಆವಾಗ ಇಷ್ಟುದದು ಎಲ್ಲರೂ ಹೈಸ್ಕೂಲಿಗೆ ಹೋಗೋರೆಲ್ಲ ಊಟ ಮಾಡ್ಕೊಂಡು 9:30 ಮತ್ತು ವಾಪಸ್ ಹೈಸ್ಕೂಲಿಗೆ ಹೋಗ್ತಿದ್ರು. ಜೀವನ ಅನುಭವ ಎಷ್ಟು ಕಲಿಸಿದ್ದಾರೆ ಅಂದರೆ ಯಾವ ನೀವು ಇದಕ್ಕೋದ್ರೂ ನಮ್ಮದು ಈ ಅನುಭವ ಸಿಗೋದಿಲ್ಲ ಯಾವ ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯದಲ್ಲೂ ಇಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಕಲಬಾಗ ಗೋವಿಂದ ಹೆಗಡೆಯವರ ಶತಮಾನೋತ್ಸವದಲ್ಲಿ ಅವರ ಇಡೀ ಕುಟುಂಬದ, ಅವರ ಮಕ್ಕಳ ಮನದಾಳದ ಮಾತಿನ ಮೂಲಕ ಆ ಒಂದು ವ್ಯಕ್ತಿತ್ವದ ತೋರಣ ಕಟ್ಟುವ ಕೆಲಸವನ್ನು ಅತ್ಯಂತ ಪ್ರೀತಿ, ವಿಶ್ವಾಸ, ಇದೊಂದು ಪುಣ್ಯದ ಕೆಲಸ ಅಂತ ನಾನು ಮಾಡ್ತಾಯಿದ್ದೇನೆ. ಯಾಕೆಂತಂದರೆ ಸಂಗೀತವೇ ತನ್ನ ಉಸಿರು, ತನ್ನ ಬದುಕು, ಅದೇ ನನ್ನ ಮುಂದಿನ ತಲೆಮಾರಿನ ಅಸ್ಥಿವಾರ ಅನ್ನುವ ಪ್ರಜ್ಞೆಯಲ್ಲಿ ಆ ಇಡೀ ಕುಟುಂಬವನ್ನು ಸಾತ್ವಿಕವಾಗಿ ಕಟ್ಟಿದ್ದು, ಮತ್ತು ತನ್ನ ಬಹುಮುಖಿಯಾದಂಥ ಒಂದು ಇಡೀ ಆ ಒಂದು ಬದುಕಿನ ಝಲಕ್ಕಿದೆಯಲ್ಲ, ಅದು ಯಾರೂ ಅನುಕರಿಸಲಿಕ್ಕೂ ಸಾಧ್ಯ ಇಲ್ಲ ಮತ್ತು ಅದನ್ನು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಬದುಕಿನ ಅಂಗಳದಲ್ಲಿ ನಿಂತು ನಾವು ಅವರ ಬೇರೆ ಬೇರೆ ರೀತಿಯ ಮುಖಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಪಾರ್ವತಕ್ಕ ಮಾತಾಡಿದ್ದನ್ನು ಬಹಳ ಪ್ರೀತಿಯಿಂದ ನೀವು ಗಮನಿಸಿದ್ದೀರಿ. ಈಗ ನಾಗವೇಣಕ್ಕನ ಸರದಿ. ನಾಗವೇಣಕ್ಕನಿಗೆ 2 ರೀತಿಯ ಸಾಧ್ಯತೆಗಳಿತ್ತು. ಒಂದು, ತಂದೆ, ಆ ಮನೆತನ, ಆ ಇಡೀ ಕುಟುಂಬ, ಅಲ್ಲಿ ಅವರ ಬೆಳೆದದ್ದು. ಅದರ ನಂತರ ಅವರು ಮದುವೆ ಮಾಡಿಕೊಟ್ಟ ಮೇಲೆ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಈ ಯಕ್ಷಗಾನದ ಮೇರು ವ್ಯಕ್ತಿತ್ವವನ್ನು ಹೊಂದಿದ ಮಹಾಬಲೆಗಡೆಯವರ ಸೊಸೆಯಾಗಿ ಬಂದದ್ದು. ರಾಮೆಗಡೆಯಂಥ ಬಹಳ ದೊಡ್ಡ ವಿದ್ವಾಂಸರ ಪತ್ನಿಯಾಗಿ ಕೆರಮನೆ ಕುಟುಂಬದ ಸೊಸೆ ಅನ್ನೋದೇ ಅದು ಒಂದು ಚಾಲೆಂಜು ಮತ್ತು ಅದೊಂದು ಸೌಭಾಗ್ಯ. ಹಾಗಾಗಿ ಕಲಬಾಗ ಮತ್ತು ಕೆರಮನೆ ಈ 2ರ ಮಧ್ಯೆ ನಿಂತು ನಾಗವೇಣಕ್ಕ ಮಾತಾಡಬೇಕಾದಂಥ ಒಂದು ಸ್ಥಿತಿ, ಅದನ್ನು ಬಹಳ ಸುಂದರವಾದ ನನಗೊಂದು ನಿರೀಕ್ಷೆ ಅದು. ಹಾಗಾಗಿ ಅವರು ಮನೆಗೆ ಬಂದಿದ್ದೇನೆ, ಅವರ ಮನಸ್ಸಿನ ಮಾತಿಗಾಗಿ ಕಾದಿದ್ದೇನೆ. ನಾಗವೇಣಕ್ಕ ನಮಸ್ತೆ. ನಮಸ್ತೆ. ನಾನೀಗ ನೀ ಗಣಪತಿ ಹೇಳಕರೆ ಇದು ನಮ್ಮ ಏನು ಗೋವಿಂದ ಹೆಗಡರಿಗೆ 100 ವರ್ಷದ ಏನು ಹೊತ್ತು ಸಮೀಪಿಸ್ತಾ ಇದೆ. ಆ ಸಂದರ್ಭದಲ್ಲಿ ನನಗನಿಸಿತು ಒಂದು ಇಡೀ ಕುಟುಂಬವನ್ನು ಮಾತಾಡ್ಸೋಣ. ಗೋವಿಂದ ಹೆಗಡರ ಆಗಿನ ದಿನಗಳು, ನೀವು ಕಂಡ ರೀತಿ, ನೀವು ಬೆಳೆದ ರೀತಿ, ಇತ್ಯಾದಿಯನ್ನು ಇಟ್ಕೊಂಡು ಮಾತಾಡೋಣ ಅಂಥೇಳಿ ಈಗ ಕುಟುಂಬದ ಹಿರಿಯ ಸ್ಥಾನದಲ್ಲಿರುವ ಪಾರ್ವತಕ್ಕನನ್ನೇ ಆಲ್ರೆಡಿ ಮಾತಾಡ್ಸಿದ್ದಾರೆ. ಈಗ ನೀವು ಅವರ ಬೆನ್ನಿಗೆ ಬಂದವರು. ಹಾಗಾಗಿ ಮತ್ತು ನಿಮಗೆ 2 ಕುಟುಂಬದ ಒಡನಾಟ ಇದೆ. ಒಂದು ಬಾಲ್ಯದಲ್ಲಿ ಕಲಬಾಗ, ಆಮೇಲೆ ಮದುವೆ ಆದ ನಂತರ ಕೆರಮನೆ. ಈ 2 ಕಗಳ ಮಧ್ಯೆ ನೀವು ಬೆಳೆದಿರೋದ್ರಿಂದ ಒಂದು ಯಕ್ಷಗಾನವನ್ನು ನೆಚ್ಚಿಕೊಂಡದ್ದು, ಇನ್ನೊಂದು ಹಿಂದೂಸ್ತಾನಿ ಸಂಗೀತ, ಮತ್ತು ಬಡತನ ಅದರ ಎಲ್ಲವನ್ನು ನೋಡಿದವರು. ಹಾಗಾಗಿ ನಾನು ನಿಮ್ಮ ಬಾಲ್ಯದಿಂದ, ಈಗ ಸಾಮಾನ್ಯ ಪಾರ್ವತಕ್ಕನ ಬಾಲ್ಯ, ನಿಮ್ಮ ಬಾಲ್ಯ ಅದು ಸೇಮೆ. ಆದರೂ ಕೂಡ ಪಾರ್ವತಕ್ಕನ ಒಟ್ಟು ಬೆಳವಣಿಗೆ ಧಾಟಿ ಮತ್ತು ನಿಮ್ಮದು ಭಿನ್ನವಾಗಿ ಕಾಣುತ್ತೇನೆ. ಅದು ಹಾಡುವಿಕೆಯಲ್ಲೂ, ಗುರುತಿಸುವಿಕೆಯಲ್ಲೂ, ಎಲ್ಲದರಲ್ಲೂ. ಆದರೆ ನಿಮ್ಮಿಬ್ಬರನ್ನು ನಾವು ಆ ಕಾಲದ ಭಜನೆ ಇತ್ಯಾದಿಗಳನ್ನು ನೋಡಿದವರು. ಸೊ ನಿಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳೋದಿದ್ದರೆ ಅದು ಪಾರ್ವತಕ್ಕನಿಂದ ಹಿಡಿದು ತಮ್ಮದಿಕ್ಕಳಿಂದ ಹಿಡಿದು ತಂದೆ, ತಾಯಿ, ಮಾವ, ಈ ಥರರೆಲ್ಲ, ಅಜ್ಜಿ, ಆ ಒಡನಾಟಗಳಿಂದ ಅಲ್ಲಿಂದ ಶುರು ಮಾಡಿ ನಾ ಮತ್ತೆ ಕೇಳ್ತಾ ಹೋಗ್ತೇನೆ. ಅಂದರೆ ನಾವು ಮೊದಲೇ ಸಂಗೀತ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ನಮ್ಮ ತಂದೆಯವರಿಗೆ ಸಂಗೀತದ ಮೇಲೆ ಅಷ್ಟು ಪ್ರೇಮ ಇತ್ತು, ಹುಚ್ಚು.
ಒಂಥರ ಪ್ರೇಮ ಹೇಳೋದಕ್ಕಿಂತ ಹುಚ್ಚಲ್ದಿದ್ರೆ ಅಷ್ಟ ಆ ಥರ ಸಾಧ್ಯ ಇಲ್ಲ. ಆ ಥರ ಹುಚ್ಚಿರೋದ್ರಿಂದ ಅವರು ನಮ್ಗೆ ಸಂಗೀತ ಕಲಿಸ್ಬೇಕು ಅಂತ ಹೇಳಿ ಅದೇ ಕಟ್ಕೆ ಭಟ್ರ ಕರ್ಕೊಂಡು ಬಂದು ಅವ್ರನ್ನ ಮನೆಯಲ್ಲಿ ಇಟ್ಕೊಂಡು ನನಗೆ ಆಗ 8 ವರ್ಷ ಇರ್ಬೋದು, ತಮ್ಮನಿಗೆ 6 ವರ್ಷ, ಅಕ್ಕನಿಗೆ ನನಗಿಂತ 3 ವರ್ಷ ದೊಡ್ಡವಳು. ಹೀಗಾಗಿ ನಮಗೆ ಸಂಗೀತ ಕಲಿಸಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದರು. ಅವ್ರಿಗೆ ಮೊದಲು ತುಂಬ ಹುಚ್ಚಿತ್ತಂತೆ. ನಮ್ಮ ತಂದೆಗೆ ಪಾಪ ಇವರು ಶೇಷಗಿರಿ ಮಾಸ್ತರು ಅಂತ ಮನೆಯಲ್ಲಿರುವಾಗ ಅವ್ರನ್ನ ಪೆಟ್ಟಿಗೆಲ್ಲ ಹೊತ್ಕೊಂಡು ಅವರು ಮಾಡ್ತಾಯಿದ್ರಂತೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಅವ್ರು ನೋಡಿದ್ದೇನೆ ನಾನು. ಆದರೆ ಅವರು ಮಾಡ್ತಾಯಿದ್ರು ಎಂತೇಳಿ ಕೀರ್ತನೆ ಕರೆಕ್ಟ್. ಆವಾಗ ಇವರು ಅವರೊಟ್ಟಿಗೆ ಹಾರ್ಮೋನಿಯಂ ತಗೊಂಡೋಗೋದು, ಹಾರ್ಮೋನಿಯಂ ಬಾರಿಸೋದು ಎಲ್ಲ ಮಾಡ್ತಾಯಿದ್ರಂತೆ. ಹೀಗಾಗಿ ಅವ್ರಿಗೆ ಅದೊಂದು ಇದಿತ್ತು ತುಂಬ. ಅವರದ್ದು ಇದೆಯಲ್ಲ ಯಕ್ಷಗಾನ, ಇದು ಎಲ್ಲದೂ ಇತ್ತು ಆವಾಗ ಅವರದ್ದು. ಯಕ್ಷಗಾನದ್ದು ಭಾಗವತಿಕೆನೂ ಮಾಡ್ತಿದ್ರು. ಯಕ್ಷಗಾನದಲ್ಲಿ ನಾನು ಅವರು ಮಾಡಿದ್ದು ವೇಷ ಹಾಕಿದ್ದು ನೋಡಿದ್ದೇನೆ. ಹೌದು ಅವರು ಚಿಟ್ಟಣಿ ಒಟ್ಟಿಗೆ ಒಂದು ದಿನಲಿಲ್ಲ, ನಂಗೆ ಇನ್ನೂ ನೆನಪಿದೆ ಅದು. ಹೀಗೆ ತಂದೆಯವರು ಮಾಡಿದ್ದು ನೋಡಿದ್ದೇನೆ. ಅದರೊಟ್ಟಿಗೆ ಕೊನೆಗೆ ನಾಟಕನೂ ಮಾಡ್ತಾ ಇದ್ರಲ್ವಾ. ನಾಟಕ ಫೇಮಸ್. ಹರಿಶ್ಚಂದ್ರ, ಭೌಮಾಸುರ, ಸ್ತ್ರೀ ರತ್ನ ನಾಟಕ, ಸಾಮಾಜಿಕ ನಾಟಕದ್ದು ಎಲ್ಲದು ಮಾಡ್ತಾಯಿದ್ರು. ಅದರೊಟ್ಟಿಗೆ ಕೊನೆಗೆ ಸಂಗೀತ ಶುರುವಾಯಿತು. ಸಂಗೀತ ಶುರುವಾದಾಗ ಅದೇ ನಾವು ಸಣ್ಣ ಮಕ್ಕಳು, ನಮಗೆ ಸಂಗೀತ ಅಂದರೆ ಅವಾಗೆಲ್ಲ ಏನೂ ಗೊತ್ತಿಲ್ಲ. ರೇಡಿಯೋದಲ್ಲೂ ರೇಡಿಯೋನೂ ಅವು ಕೇಳ್ತಾನೇ ಇರಲಿಲ್ಲ. ಸಂಗೀತ ಅಂದರೆ ಏನು ಸಾಪ ಹೇಳುವಾಗ ನಮ್ಗೆ ನನ್ನಂತೂ ಬರೀ ನಿದ್ದೆ ಮಾಡೋದೇ ಕೆಲಸ ಆಗಿತ್ತು. ಹೌದು, 3-4 ಗಂಟೆಗೆ ಅಂತೂ ಹೇಳಲೇಬೇಕು. ಕೊನೆಗೆ ಇವರು ಪಾಪ ಅಕ್ಕ, ನಾನು ತಮ್ಮ ಹೀಗೆ ಕೂತ್ಕೊಳ್ಳೋದು. ಅಕ್ಕ ಆಗಿ ತಮ್ಮ ಆಗಿ ಅಕ್ಕ ಆಗಿ ನಾವರವರೆ ನನಗೆ ನಿದ್ರೆ ಬಂದಾಯ್ತು. ನನಗಾಗ ಜೋರು ನಿದ್ರೆ ಆಗಿತ್ತು. ಇವರೇನು ಪಾಪ ಕಟ್ಕೆ ಭಟ್ರು ನಾನು ತುಂಬ ಪ್ರೀತಿಯಾಗಿತ್ತಪ್ಪ. ಅವರು ಎಷ್ಟು ಮಕ್ಕಳ ಹಂಗೆ ಮಾಡಿದ್ದಾರೆ. ನಗಪ್ಪ ಹೇಳು ಅಂತ ಹೇಳಿ ಅವ್ರ ಕೈ ಮೇಲೆ ಹಿಂಗೆ ನಾ ಮಧ್ಯದಲ್ಲಿ ಅವರು ತಂಬೂರ ಹಾರ್ಮೋನಿಯಂ ಬಾರಿಸ್ತಾ ಇರ್ತಿದ್ರಲ್ವ, ಅವ್ರ ಕೈ ಮೇಲೆ ಹೀಗೆ ನಿದ್ದೆ ಮಾಡ್ತಿದ್ದೆ. ತಮ್ಮನೇನು ಸ್ವಲ್ಪ ನಿದ್ದೆ ಮಾಡ್ತಿದ್ದ. ಹೀಗೆ ಮಾಡಿ ನಮಗೆ ನಿಜವಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಸಂಗೀತ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಹೋದ ಆ ಕಾಲದಲ್ಲಿ ಸಾಪ ಹೇಳುವಾಗಂತೂ ನಿದ್ದೆನೇ ಬರ್ತಿತ್ತು. ಅದು ಒಂದು ಸ್ವಲ್ಪ ಹೊತ್ತ ಬೆಳಗ್ಗೆ ಸಂಜೆ 7 ಗಂಟೆ ಕೂತ್ರೆ 10 ಗಂಟೆ ತನಕ, ಬೆಳಗ್ಗಿನ ಜಾವದಲ್ಲಿ 4 ಗಂಟೆಗೆ ಇಳಿಸೋದು 6 ಗಂಟೆ ತನಕ. ಹೀಗಾಗಿ ಬರೀ ಅದ್ರ ವ್ಯಾಲ್ಯೂ ಈಗ ಗೊತ್ತಾಗ್ತದೆ. ಅದು ಯಾವಾಗಲೂ ಹಾಗೆ ಅಲ್ವ, ತಡ ಯಾವಾಗ ಗೊತ್ತಾಯಿತು ನಂಗೆ ಅದ್ರ ವ್ಯಾಲ್ಯೂ ಕೊನೆಗೆ ಗೊತ್ತಾಯಿತು. ಕೊನೆಗೆ ಹೀಗೆ ಪಾಪ ಇಲ್ಲಿ ಇವರು ಹಾವೇರಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ಈ ಪಂಚಾಕ್ಷರಿ ಗವೆಗಳ ಪುಣ್ಯತಿಥಿ ಆಗ್ತಿತ್ತು ಆವಾಗ. ಚಂದ್ರಶೇಖರ್ ಪುರಾಣಿಕ್ ಮಠರು ಮಾಡಿಸ್ತಾ ಇದ್ರು. ಆವಾಗೆಲ್ಲ ನಾವು ಸಣ್ಣವರು ಪಾಪ. ತಂದೆ ಒಂದು ಟಾವೆಲ್ಲ ಹಾಸಿ ತಮ್ಮನ ಮಲಗಿಸೋದು ಅಲ್ಲೇ, ನಿದ್ದೆ ಮಾಡಿ ಆದ ಕೂಡಲೇ ಅವನಲ್ಲೇ ಮಲಗ್ತಿದ್ದ. ನಮ್ಮದು ಆದ ಕೂಡಲೇ, ನಾವು ಹಾಡಾದ ಕೂಡಲೇ ಅವನಲ್ಲೇ ಮಲಗ್ತಿದ್ದ. ಹಾಗೆ ಮಾಡಿ ನಾವು ಅದು ಅಲ್ಲದೆ ತಂದೆ ಅದ್ರೊಟ್ಟಿಗೆ ತಬಲ ಕಲ್ತರು ತಂದೆ. ಅಂದ್ರೆ ಅವಾಗ ತಬಲ ಬರ್ಸೋರು ಯಾರಿಲ್ಲ, ತಬಲ ಬರ್ಸದೆ ಹಾಡ್ಲಿಕ್ಕಾಗೋದಿಲ್ಲ. ಅದ್ರೊಟ್ಟಿಗೆ ತಬಲ ಕಲ್ತರು ಪಾಪ, ತಬಲ ಬರ್ಸ್ತಿದ್ರು ಅವರು. ಹೀಗೆ ಸುಮಾರು ವರ್ಷದಲ್ಲಿ ಅದೇ ನಮ್ಗೆ ಆವಾಗ ನಮಗೆ ಹಾಗೆ ಯಾರಿಗೂ ಸಂಗೀತ ಅಂದರೆ ಕೇಳುವವರಿಗೂ ಗೊತ್ತಿಲ್ಲ ಅಲ್ವ. ಕಿವಿಗಾದರೂ ಒಂದು ಸಂಗೀತ ಗೊತ್ತಿದ್ರಲ್ವ. ಏನೋ ಪಾಪ ಗೋವಿಂದರ ಮನೆ ಮಕ್ಕಳು ಆಡ್ತಾರೆ, ಪಾಪ ಬಾಯಿ ತಗೊಂಡು ಹೇಳೋದು ಬಿಟ್ಟರೆ ಅದ್ರ ಸ್ವಾರಸ್ಯ, ಅದ್ರ ಸಂಗೀತದ ಸ್ವಾದ ಗೊತ್ತಿಲ್ಲ. ಆ ಕಾಲದಲ್ಲಿ ಇತ್ತು ನಮ್ಮ ಸಂಗೀತ. ಹಾಗೆ ಕೊನೆಗೆ ಸುಮಾರು ವರ್ಷ ಅದೇ ಸ್ವಲ್ಪ ವರ್ಷ ಮಾಡಿದಾಗ ನಮಗೆ ಎಕ್ಸಾಮಿಗೆ ಕೂರಿಸ್ಬೇಕು ಅಂತ ಹೇಳಿ RT ಶೀಗಿಹಳ್ಳಿ RT ಕರೆಸಿ ನಮ್ಮ ಗುರುಗಳಿಗೆ ಮತ್ತು ನಮ್ಮ ಕಟ್ಕೆ ಭಟ್ರು 4 ವರ್ಷ ಆಗುವಾಗ ಅವ್ರಿಗೆ ಮನೆ ಕಟ್ಕೊಟ್ರಲ್ವ, ಅಲ್ಲೋದ್ರು ಅವರು, ಶಿಫ್ಟ್ ಆದರು. ಅವ್ರಿಗೆ ಬರ್ಲಿಕ್ಕೆ ಪುರ್ಸತಿ ಆಗ್ತಾಯಿಲ್ಲ, ಅವ್ರು ಕಾಲೇಜಿಗೆ ಸೇರಿಸಿದ್ರಲ್ಲ. ಇವರೇ ಅವಾಗ ಆವಾಗೆಲ್ಲ ಹೇಗೆ ನಡೀತು ಅದೊಂದು. ಈಗ ಒಂಥರ ಕನಸು ಎಂಥದಂತ ಗೊತ್ತಾಗೋದಿಲ್ಲ ಆವಾಗ. ಯಾಕಂದರೆ
ಇವರು ಆಗ ಯಾರೋ ಇವರು ವಕೀಲರು ಇದ್ರಲ್ವ ಅವರು ಕೊನೆಗೆ ಅವ್ರ ಹತ್ರ ಹೇಳುವಾಗ ಅವರು ನನ್ನ ಮಾವನ ಮಗಳೊಂದಿದೆ ಮದುವೆಗೆ, ನೀನು ಅವ್ರನ್ನ ಅದಕ್ಕೆ ಒಪ್ಪಿಸು. ನನಗೆ ಅವರಿಗೆ ಸ್ವಲ್ಪ ವರ್ಷ ಆಗಿತ್ತು ರೈತಕ್ಕನಿಗೆ. ಕೊನೆ ಅವರೇನ ತಗೊಂಡ್ರು, ಅವರು ಕಾಲೇಜಿಗೆ ಒಂದು ಸಬ್ಜೆಕ್ಟ್ ತಗೊಂಡು ಅದರಲ್ಲಿ ಕಟ್ಟಿಗೆ ಭಟ್ರು ಸೇರಿಸಿ ಹಾಗೆ ಮಾಡಿ ಅಲ್ಲ ಅವ್ರಿಗೆ ಒಂದು ಉದ್ಯೋಗ ಸಿಕ್ತಲ್ವ. ಹಾಗೆ ಒಂದು ಮನೆ ಕಟ್ಸಿದ್ರು. ನಮ್ಮ ಮನೆ ಹೇಗಿದೆಯಾ ಹಾಗಿದೆ ಮನೆ ಕಟ್ಸಿದ್ದಾರೆ. ಮತ್ತು ಸಣ್ಣ ಮನೆ ಅಲ್ಲ, ದೊಡ್ಡ ಮನೇನೆ ಹಾಗಿದ್ದೆ. ಅಲ್ಲಿಂದ ದುಡ್ಡು ತಂದು ಹೇಗೆ ಕಟ್ಟಿದ್ರು, ಏನು ಮಾಡಿದ್ರು ಗೊತ್ತಿಲ್ಲ. ಗೊಂದೆಡು ಅವರೇ ಮಾಡಿದ್ದು. ಕಟ್ಟಿಗೆ ಬಿಟ್ಟು ತೋಟ ಮಾಡಿ ಅವ್ರಿಗೆ ಮಾಡಿ ಅದರಲ್ಲಿ ಕೊನೆಗೇನಾಯಿತು, ಚಂದ್ರಶೇಖರ್ ಪುರಾಣಿಕ ಮಠರೆಲ್ಲ ನಮ್ಮ ಮನೆಗೆ ಬರ್ತಾಯಿದ್ರಲ್ಲ. ಕಟ್ಟಿಗೆ ಭಟ್ರು ಹೋದ್ಮೇಲೆ ಅವ್ರ ಗುರುಗಳು ಅವರು ಚಂದ್ರಶೇಖರ್ ಪುರಾಣಿಕ ಮಠರು, ಅವರು ನಮ್ಮ ಮನೆಗೆ ಬರ್ಲಿಕ್ಕೆ ಶುರು ಮಾಡಿದ್ರು ನಮ್ಗೆ ಪಾಠ ಹೇಳಲಿಕ್ಕೆ. ಆವಾಗೇನಾಯಿತು ಅಂದರೆ ಅವರಿದು ದೊಡ್ಡದೊಂದು ಸೋಪ್ ಫ್ಯಾಕ್ಟ್ರಿ ಇತ್ತು, ಅದು ಲಾಸ್ ಆಗೋಯ್ತು ಅವರಿಗೆ. ನಮ್ಮನೆಗೆ ಬರುವಾಗ ಎಲ್ರಿಗೂ ಹೀಗೆ ಅಂತ. ಪಾಪ ಅವ್ರ ಮಕ್ಕಳು ಇಬ್ಬಿಬ್ಬರು ನಮ್ಮಲ್ಲಿ ಶಾಲೆ ಹೋಗ್ಲಿಕ್ಕಿದ್ರು. ಪುರಾಣಿಕರು ಇಬ್ಬಿಬ್ಬರು ಮಕ್ಕಳು ನಮ್ಮಲ್ಲಿ ಶಾಲೆ ಹೋಗ್ಲಿಕ್ಕಿದ್ರು. ಅವ್ರು ಬಂದರೆ ಅವರಿಗೆ ಅವ್ರ ಮಕ್ಕಳಿಗೆ ಅದಕ್ಕೆ ಎಲ್ಲ ಬಟ್ಟೆ ಹೋಗಲಿಕ್ಕೆ ಬರಲಿಕ್ಕೆ. ಇದು ಬರುವಾಗ ಅವರು 4-5 ಜನ ಬರ್ತಾಯಿದ್ರು. ಅಂದರೆ 1 ತಿಂಗಳ ಇದ್ರೊಳಗೆ ಬರ್ತಾಯಿದ್ರು ಅವರೆಲ್ಲ. ಕ್ಯಾಂಪು ಇದ್ಕೊಂಡು ಅವ್ರು ಇಡೀ ದಿವಸ ಹಾಡ್ತಾರಲ್ವ, ಅವ್ರಿಗೆ ಹಾರ್ಮೋನಿಯಂ ಬರ್ಸೋರು ಬೇಕು, ತಬಲ ಬರ್ಸೋರು ಬೇಕು, ಎಲ್ಲರೂ ಅವರೊಟ್ಟಿಗೆ ಬರ್ತಾಯಿದ್ರು. ಒಂದು 5 ಜನ ಇರ್ತಾಯಿದ್ರು. ಅದೇ ನಮ್ಮ ಮನೇಲಿ ಯಾವಾಗ ಹೇಗಿತ್ತು ಅಂದರೆ ಮಧ್ಯರಾತ್ರಿಗೆ ಬಂದ್ಬಿಡ್ತಿದ್ರು. ಆವಾಗೆಲ್ಲ ಬಸ್ ಎಲ್ಲ ಸರಿ ಇಲ್ಲ, ಆವಾಗೆಲ್ಲ ಕಾರ್ ಇಲ್ಲ, ಬಸ್ ಇಲ್ಲ. ಹೌದು, ಬಸ್ಸಿಗೆ ಬರೋದು ರಾತ್ರಿ ಆಗ್ತಿತ್ತು. ಅವ್ರು ಬಂದಾಗ ರಾತ್ರಿ ಆದ್ರೂ ನಮ್ಮಲ್ಲಿ ಒಂದು ದನ ಇತ್ತು. ಆ ದನ ರಾತ್ರಿನೂ ಎಷ್ಟೊತ್ತಿಗೆ ಹೋದ್ರೂ ಹಾಲು ಕೊಡ್ತಿತ್ತು. ನಮ್ಮ ತಾಯಿ ಆಗೋಗ ಹಾಲು ಕರ್ಕೊಂಡು ಬಂದು ಅವ್ರಿಗೆ ಚಹಾ ಮಾಡಿ 12 ಗಂಟೆ ಹೇಳಿಲ್ಲ, 1 ಗಂಟೆ ಹೇಳಿಲ್ಲ ರಾತ್ರಿ. ಅಂದರೆ ಅದೆಲ್ಲ ಈಗ ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ಲಪ್ಪ ನಿಮಗೆ? ಈಗ ನಾವು ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ. ಅದೇ ನಿರೀಕ್ಷೆ ಆಶ್ಚರ್ಯದ ಬದುಕು ನಮ್ಮದೇ. ಎಂತಂದರೆ ಅವಾಗೆಲ್ಲ ಎಲ್ಲರೂ ಈಗ ಮನೆಯಲ್ಲಿ ಏನಾದ್ರು ತೊಂದರೆ ಆದರೆ ಇಲ್ಲೇ ಬಂದಿರ್ತಿದ್ರು ನಮ್ಮ ಮನೆಯಲ್ಲಿ. ಎಷ್ಟು ಜನ ಸ್ಕೂಲಿಗೆ ಹೋಗ್ಲಿಕ್ಕೆ ಮಕ್ಕಳಿದ್ರು ನಮ್ಮಲ್ಲಿ. ಬೆಳಿಗ್ಗೆ ಒಂದು ಇಷ್ಟು ದೊಡ್ಡ ಆವಾಗ ಚಹಾ ಕುಡಿದು ಆದಮೇಲೆ 7-7:30 ಚಹಾ ಕುಡ್ದಾದ್ಮೇಲೆ 10 ಗಂಟೆಗೆ ಮತ್ತೆ ಊಟ ನಮ್ಮ ಮನೇಲಿ, ಬೆಳಗಿನ ಊಟ. ಆವಾಗ ಇಷ್ಟುದದು ಎಲ್ಲರೂ ಹೈಸ್ಕೂಲಿಗೆ ಹೋಗೋರೆಲ್ಲ ಊಟ ಮಾಡ್ಕೊಂಡು 9:30 ಮತ್ತು ವಾಪಸ್ ಹೈಸ್ಕೂಲಿಗೆ ಹೋಗ್ತಿದ್ರು. ಅದೆಲ್ಲ ನಡೆಸಿದ್ರು ಅವರು. ಯಾಕೆ ನಮ್ಮ ತಂದೆಯವರು ನಮ್ಮ ಸಂಗೀತದೊಟ್ಟಿಗೆ ನಮಗೆ ಜೀವನ ಅನುಭವ ಎಷ್ಟು ಕಲಿಸಿದ್ದಾರೆ ಅಂದರೆ, ಯಾವ ನೀವು ಇದಕ್ಕೋದ್ರೂ ನಮ್ಮದು ಈ ಅನುಭವ ಸಿಗೋದಿಲ್ಲ ಯಾವ ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯದಲ್ಲೂ ಇಲ್ಲ. ಅಂದರೆ ಹೀಗಾಗಿ ನಮಗೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಹಾಗೆ ಕಷ್ಟ ಇದು ಎಲ್ಲ ಒಂಥರ ರೂಢಿ. ಅಂದರೆ ಹೊಸ್ತಲ್ಲ, ಅಷ್ಟು ಅನುಭವಿಸ್ಕೊಂಡು ನಾವು ಬಂದ್ಬಿಟ್ಟಿದ್ದೇವೆ. ಹೀಗಾಗಿ ಎಲ್ಲ ಹೋದ್ರೂ ನಾವು ಸೋಲಿಲ್ಲ ಯಾರು. ಈಗ ಅವಾಗೆಲ್ಲ ಬಹುಶಃ ತಂದೆಯವ್ರ ಬಗ್ಗೆ ಸ್ವಲ್ಪ ಕೋಪ ತಾಪ ಎಲ್ಲ ಬರ್ತಿತ್ತಾನ? ಇದ್ದದ್ರಲ್ಲ ನಾನೇ ಸ್ವಲ್ಪ ಇದು ಮಾಡ್ತಿದ್ದೆ. ನನಗಷ್ಟು ನಾನು ಸ್ವಲ್ಪ ಇಷ್ಟ ಆಗಿತ್ತು ಅವರಿಗೆ. ನಾನು ನಂಗೆ ಅದೆಲ್ಲ ಅಷ್ಟೆಲ್ಲ ನಾನು ಹಚ್ಕೊಳ್ಳೋದಿಲ್ಲ ಆಗಿತ್ತು. ಈಗ ನಾನು ಈಗ ಮಾತು ಬಿಟ್ಟರು ಅಂತ ಆದ್ರೆ ನಾನೇ ಮಾತಾಡೋದು. ನಮ್ಮ ಮನೇಲಿ ಮಾತಾಡೋದೇ ನಾನು ಮಾತಾಡ್ಸೋದೇ. ತಂದೆ ಮಾತಾಡ್ಸೋದು ನನ್ನೇ ಬಿಡ್ತಿದ್ರು. ಫೀಸ್ ಕೇಳಲಿಕ್ಕೆ ಇರಲಿ ಯಾವುದಕ್ಕೆ ಇರಲಿ ನನ್ನ ತಂದೆ ಮಾತಾಡ್ಸೋದು ನಾನೇ ಆಗಿತ್ತು ಹೆಚ್ಚಾಗಿ. ಎಲ್ಲರೂ ರಾಯಭಾರ ತೋರಿಸ್ತಿದ್ರು. ನನಗೆ ಅಷ್ಟು ಸ್ವಲ್ಪ ನಂಗೆ ಮೊದಲಿಂದಲೂ ಅದು ಸ್ವಲ್ಪ ತಾಯಿಯಾಗಿ ಹಾಗೆ ಸಿಟ್ಟು ಬರ್ತಿರ್ಲಿಲ್ಲ. ಸಿಟ್ಟು ಇತ್ತು ನನಗೆ ಎಲ್ಲರೂ ಸಿಟ್ಟು ಹೇಳ್ತಾ ಇದ್ರು. ನಮ್ಮ ಅಜ್ಜಿಗೆ ನನಗೆ ಆಗ್ತಾನೆ ಇರಲಿಲ್ಲ. ಅಂದ್ರೆ ನನಗೆ ಯಾರಿಗೂ ಭೇದ ಭಾವ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಇಂಥದೆಲ್ಲ ನಂಗೆ ಮೊದಲಿಂದನೂ ಒಂದು ಬಂದೋಗಿದೆ. ಆಗಿದ್ದೇನಾದ್ರೂ ಅದು ಬಂತ ಅಲ್ಲೂ ನನ್ನ ಮಾತಿರ್ತು, ಅಲ್ದಿದ್ರೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈಗಲೂ ಅಷ್ಟೇ ಆಗಲೂ ಅಷ್ಟೇ. ಪ್ರಾಮಾಣಿಕತೆ ಇರಬೇಕು ಎಲ್ಲದರೊಳಗೂ. ಎಲ್ಲ ಮಕ್ಕಳು ನಾವು ಅಷ್ಟು ಜನ ಮಕ್ಕಳು ಇರುವಾಗ ಎಲ್ಲರನ್ನೂ ಒಂದೇ ಆಗಿ ನೋಡಬೇಕು ಅನ್ನೋದು ನನ್ನ ಇದು. ಭೇದ ಮಾಡಬಾರ್ದು. ನಮ್ಮ ಅಜ್ಜಿ ಎಲ್ಲ ಆಗಿನವರಲ್ವಾ, ಅವರಿಗೆಲ್ಲ ಆಗಿದ್ದಿರ್ತದೆ. ಅವರನ್ನೇನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ.
ಅದು ನಮ್ಗೆ ಆಗುವಾಗ ಅದೆಲ್ಲ ತಿಳಿಯೋದಿಲ್ಲಾಗಿತ್ತು, ಏಕದಮ್ ಹೇಳೋದೇ ಕೆಲಸ. ಈಗ ಹಾಗೆ ಹೇಳಬಾರ್ದಿತ್ತು, ಈಗ ವಯಸ್ಸಾದ ಮೇಲೆ ಗೊತ್ತಾಗ್ತದೆ. ಆವಾಗ ಆಗಲ್ಲ, ಅಜ್ಜಿ ಹತ್ರ ಹೆಚ್ಚು ಜೋರಾಗಿತ್ತು ನಂದು, ಮತ್ತೆ ಯಾರ ಹತ್ರ ಇಲ್ಲ.